ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರಕರಣಗಳ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಬೇಕು ಮತ್ತು ದೌರ್ಜನ್ಯ ಪ್ರಕರಣಗಳು ಮತ್ತು ಅಸ್ಪೃಶ್ಯತೆ ಆಚರಣೆಯ ಸಾಮಾಜಿಕ ಧೋರಣೆಯನ್ನು ತೊಲಗಿಸಬೇಕು ಎಂದು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧ್ಯಕ್ಷರಾದ ಡಾ ಮೂರ್ತಿ ಎಲ್ ರವರು ಹೇಳಿದರು. ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕರೊಂದಿಗೆ ಸಭೆಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ 46 ರಿಂದ 47 ದೌರ್ಜನ್ಯ ಪ್ರಕರಣಗಳು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದಲ್ಲಿ ದಾಖಲಾಗಿವೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಕಾನೂನಾತ್ಮಕ ದೌರ್ಜನ್ಯ ಪ್ರಕರಣಗಳ ಗಂಭೀರ ತೊಡಕುಗಳನ್ನು ಬಗೆಹರಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳು ಮತ್ತು ನಗರಸಭೆಯ ಗಂಭೀರ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಪರಿಶೀಲಿಸಬೇಕು ಎಂದು ಹೇಳಿದರು. ಮಾರ್ಚ್ 7ರಂದು ಜಿಲ್ಲಾಡಳಿತ ವತಿಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಮತ್ತು ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯ ಅರಿವು ಕಾರ್ಯಾಗಾರವನ್ನು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ. ಸಮಾಜದ ಎಲ್ಲ ವರ್ಗದವರು ಮತ್ತು ಮುಖಂಡರುಗಳು ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಮೊದಲನೇ ಸಲ ನಾನು ಭೇಟಿ ಕೊಟ್ಟಾಗ ಹಲವಾರು ಪ್ರಕರಣಗಳನ್ನು ನಮ್ಮ ಆಯೋಗದಲ್ಲಿ ಇದ್ದಂಥ ಹಲವಾರು ಪ್ರಕರಣಗಳನ್ನು ನಮ್ಮ ಜಿಲ್ಲಾ ಆಡಳಿತಕ್ಕೆ, ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಕುಮಾರ್ರವರಿಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ. ಅದಕ್ಕೆ ಈಗ ಆದಷ್ಟು ಮಟ್ಟಿಗೆ ಅವರು ಸುಮಾರು 50% ವಿಚಾರಗಳಿಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಕೆಲವು ವಿಚಾರಗಳಲ್ಲಿ ಕೆಲವು ಕಾನೂನು ತೊಡಕುಗಳು ಕೂಡ ಇದ್ದಾವೆ. ಅದನ್ನು ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಕೆಲವು ಗಂಭೀರವಾದಂಥ ವಿಚಾರಗಳಿದ್ದಾವೆ, ಅಂಥವನ್ನೆಲ್ಲೂ ಕೂಡ ಬಗೆಹರಿಸ್ತಕ್ಕಂಥದ್ದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಡಿ ಸಿ ಅವರು ಕೂಡ ಈ ಮುಖೇನ ಹೇಳಿದ್ದಾರೆ. ಇವತ್ತು ಎಲ್ಲ ಪ್ರಮುಖ ಮುಖಂಡರುಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ಈ ಒಂದು ದಿನ ನಮ್ಮ ಕುಂದುಕೊರತೆಗಳ ವಿಚಾರಗಳಲ್ಲಿ, ಅವರವರ ಕುಂದುಕೊರತೆಗಳ ವಿಚಾರದಲ್ಲಿ ಸವಿಸ್ತಾರವಾಗಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಬಹುಮುಖ್ಯವಾದಂಥದ್ದು ಈ ಜಿಲ್ಲೆಯಲ್ಲಿ ಹಲವಾರು ಜಮೀನಿನ ವಿಚಾರಗಳಾಗಿರ್ಬೋದು, ದಾರಿಗಳನ್ನು ಬಿಡಿಸ್ತಕ್ಕಂಥ ವಿಚಾರಗಳಾಗಿರ್ಬೋದು, ಸ್ಮಶಾನಗಳ ಕೊರತೆ ಕೆಲವು ಗ್ರಾಮೀಣ ಭಾಗಗಳಿಗಿರ್ತಕ್ಕಂಥದ್ದು, ಮತ್ತು ಇನ್ನೂ ಕೂಡ ಕೆಲವು ಪ್ರಕರಣಗಳು ಬರೀ ಸರ್ವೆ ಮಾಡ್ತಕ್ಕಂಥದ್ದು ಅಥವಾ ದುರಸ್ತಿ ಮಾಡ್ತಕ್ಕಂಥದ್ದು, ಖಾತೆ ಮಾಡ್ತಕ್ಕಂಥದ್ದು, ಈ ಒಂದು ಪ್ರಕರಣಗಳನ್ನು ಕೂಡ ಅವೆಲ್ಲವೂ ಕೂಡ ಜಿಲ್ಲಾ ಆಡಳಿತದಿಂದ ಆಗ್ತಕ್ಕಂಥದ್ದು. ಅವನ್ನೆಲ್ಲ ಆದಷ್ಟು ಬೇಗ ಶೀಘ್ರವಾಗಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಪ್ರಮುಖ ಮುಖಂಡರುಗಳು ಕೂಡ ನನಗೆ ಹೇಳಿದ್ದಾರೆ. ಮತ್ತು ನಗರಸಭೆಯ ಆಯುಕ್ತರು ಕೂಡ ಈ ಸಂದರ್ಭದಲ್ಲಿ ಇದ್ದರು. ಅವರು ಕೂಡ ನಾನು ಏನೇನು ಗಂಭೀರವಾದಂಥ ಸಮಸ್ಯೆಗಳಿದ್ದಾವೆ ನಿಮ್ಮ ನಗರಸಭೆಯಲ್ಲಿ ಅದನ್ನು ಕೂಡ ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಕೆಲವು ವಿಚಾರಗಳು ನಾನು ಮಾತಾಡಬೇಕು ಅಂತಿದ್ದೀನಿ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಅಂತಂದರೆ ದೌರ್ಜನ್ಯ ಪ್ರಕರಣಗಳು ಮತ್ತು ಅಸ್ಪೃಶ್ಯತೆ ವಿಚಾರಗಳು. ಅದನ್ನು ಕೂಡ ನಾನು ಎಷ್ಟು ಈ ಪ್ರಕರಣದಲ್ಲಿ ಯಾಕೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಾ ಇದೆ, ಅದನ್ನು ಯಾವ ರೀತಿ ಸರಿಪಡಿಸ್ಬೋದು ನಾವು ಅಂತಕ್ಕಂಥ ವಿಚಾರವನ್ನು ನಾನು ಕೇಳಿದಾಗ, ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳೋದು ಏನಪ್ಪ ಅಂದರೆ, ಒಂದು ದೊಡ್ಡ ಒಳ್ಳೆಯ ಮಾತು, ಇದೊಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೂ ಮಾಡದೇ ಇರತಕ್ಕಂಥ ಒಂದು ಕಾರ್ಯಕ್ರಮ. ಅದರಲ್ಲೂ ಕೂಡ ದಿನಾಂಕ 7/3/26ರಂದು ನಮ್ಮ ಮುಂದಿನ ತಿಂಗಳು ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಇಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮತ್ತು ದೌರ್ಜನ್ಯ ಪ್ರಕರಣಗಳನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು ಅಂತಕ್ಕಂಥ ನಿಲುವನ್ನು ಇಟ್ಟುಕೊಂಡು ಎಲ್ಲ ದಲಿತ ವರ್ಗದ ಮುಖಂಡರುಗಳು, ಅದರ ಜೊತೆಗೆ ಎಲ್ಲ ವರ್ಗದ ಪ್ರಮುಖ ಮುಖಂಡರುಗಳು, ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳಿದ್ದಾವೆ, ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅದು ಕೂಡ ಶ್ಲಾಘನೀಯವಾದಂಥ ಮಾತು, ಶ್ಲಾಘನೀಯವಾದಂಥ ವಿಚಾರ. ಇದಲ್ಲದೆ ಹಲವಾರು ಪ್ರಕರಣಗಳು, ಕೆಲವು ವಿಚಾರಗಳು ಏನಪ್ಪ ಅಂತಂದರೆ, ಕೆಲವು ಈಗಾಗಲೇ ಕೂಡ ಹೈಕೋರ್ಟಲ್ಲಿ ಆಗಿರ್ತಕ್ಕಂಥ ಪ್ರಕರಣಗಳು ಕೂಡ ಅದನ್ನು ಇತ್ಯರ್ಥ ಮಾಡೋಕ್ಕೆ ಕೆಲವು ಅಧಿಕಾರಿಗಳು ಕೂಡ ಇನ್ನೂ ಕೂಡ ಅದು ಮಾಡಲಿಲ್ಲ. ಅಂಥದ್ದು ಕೂಡ ನಾನು ಸವಿಸ್ತಾರವಾಗಿ ಯೋಚನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನಾನು ಕೂಡಲೇ ಅದು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಅದನ್ನು. ಸೊ ಹೀಗೆ ಇಲ್ಲಿ ಜಮೀನಿನ ವಿಚಾರ ಆಗಿರ್ಬೋದು, ಅಥವಾ ನಮ್ಮ ಈ ಅಧಿಕಾರಿ ವರ್ಗದೊಳಗೆ ಕೆಲವು ಕುಂದುಕೊರತೆಗಳಿದ್ದಾವೆ, ಅದು ಸರ್ವಿಸ್ ಮ್ಯಾಟರ್ಗಳಿರ್ಬೋದು, ಅದನ್ನು ಕೂಡ ಯಾವ ರೀತಿ ಬಗೆಹರಿಸ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾನು ಜಿಲ್ಲಾಧಿಕಾರಿಯವರಿಗೆ ಹೇಳಿದ್ದೇನೆ. ದೌರ್ಜನ್ಯ ಪ್ರಕರಣಗಳು, ಅದರಲ್ಲೂ ಕೂಡ DCR ಕರ್ನಾಟಕ ರಾಜ್ಯದಲ್ಲಿ ನಾನೀಗ ಸುಮಾರು 10 ಜಿಲ್ಲೆಗಳನ್ನು ನಾನೀಗಾಗಲೇ ಪ್ರವಾಸ ಮಾಡಿದ್ದೆ. 10 ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿದಂಥ ಬಂದ ವಿಚಾರಗಳಲ್ಲಿ ಬಹುಮುಖ್ಯವಾಗಿ ಬಂದಿರತಕ್ಕಂಥದ್ದು ದೌರ್ಜನ್ಯ ಪ್ರಕರಣಗಳು, ಅಸ್ಪೃಶ್ಯತೆ ನಿವಾರಣೆ, ಜಮೀನಿನ ಪ್ರಕರಣಗಳು, ಮತ್ತು ಕೆಲವು ಕಡೆ ಫೇಕ್ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬಂದಿದ್ದಾವೆ.
ಇವೆಲ್ಲವನ್ನು ಕೂಡ ನಾವು ಸವಿಸ್ತಾರವಾಗಿ ಕಮಿಷನ್ ಚಾಚೂ ತಪ್ಪದೆ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥದ್ದನ್ನ ನಮ್ಮ ನಿಲುವು ವ್ಯಕ್ತಪಡಿಸಿದ್ದೇವೆ ನಾವು. ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕರೊಂದಿಗೆ ಸಭೆಯಲ್ಲಿ ಸಾರ್ವಜನಿಕರು ಮತ್ತು ಸಂಘ ಸಂಘಟನೆಗಳ ಅಹವಾಲು ಸ್ವೀಕರಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ, ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಶ್ರೀನಿವಾಸ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಕಾವ್ಯ, ಪೊಲೀಸ್ ಅಧೀಕ್ಷಕರು ಗಂಗಾಧರ್ ಸ್ವಾಮಿ, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ, ಮೂಡಾ ಅಧ್ಯಕ್ಷರು ಬಿಪಿ ಪ್ರಕಾಶ್ ರವರು ಉಪಸ್ಥಿತರಿದ್ದರು.